ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಮಾಧ್ಯಮಗಳೇ ಗೊಂದಲ ಸೃಷ್ಟಿ ಮಾಡುತ್ತಿವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಇಂದು ಶಿವಮೊಗ್ಗದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಧು ಬಂಗಾರಪ್ಪ, ಗೊಂದಲ ಸೃಷ್ಟಿ ಮಾಡುವುದು ನೀವು ಮಾಧ್ಯಮದವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾಧ್ಯಮಗಳಲ್ಲಿ ಬರುತ್ತಿರುವ ರೀತಿಯಲ್ಲಿ ಗೊಂದಲ ಉಂಟಾಗಿಯೇ ಇಲ್ಲ. ಆಂತರಿಕ ಗೊಂದಲ ಇದ್ದರೆ ಅದನ್ನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಈಗಾಗಲೇ ಹೈಕಮಾಂಡ್ ನಿರ್ದೇಶನದಂತೆ ಇಬ್ಬರು, ಅಂದರೆ ಸಿಎಂ ಮತ್ತು ಡಿಸಿಎಂ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂದ ಮಾತಿನಂತೆ ಇಂದು ತಿಂಡಿಗೆ ಸೇರಿದ್ದಾರೆ. ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ಗೆ ವರದಿ ಸಹ ನೀಡಲಿದ್ದಾರೆ. ಅಷ್ಟಕ್ಕೂ ಯಾವುದೇ ಸಮಸ್ಯೆ ಇಲ್ಲವೇ ಇಲ್ಲ. ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಎಂಬುದು ನಿಜಾನೇ. ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಿದ್ದೀರಾ. ಸೈಡಲ್ಲಿರೋ ಪಲ್ಯವನ್ನು ಬಿರಿಯಾನಿ ಮಾಡಿ ಕೂತಿದ್ದೀರಾ. ಈ ಬಗ್ಗೆ ನಾವೇ ಅಷ್ಟೊಂದು ತಲೆಕೆಡಿಸಿಕೊಂಡಿಲ್ಲ, ನೀವ್ಯಾಕೆ ಅಷ್ಟೊಂದು ತಲೆಕೆಡಿಸಿಕೊಳ್ತೀರಾ? ಅವರವರ ಅಭಿಮಾನಿಗಳು ಅವರವರ ಲೀಡರ್ಗಳಿಗೆ ನಿಷ್ಠೆ ತೋರಿಸೋದು ಇದ್ದೇ ಇರುತ್ತೆ. ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ, ಇದರಲ್ಲಿ ಅನುಮಾನವೇ ಇಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಗೊಂದಲ ಎಲ್ಲ ಸೃಷ್ಟಿ ಮಾಡೋರು ನೀವು ಮಾಧ್ಯಮದವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಗೊಂದಲ ಇಂಟರ್ನಲ್ ಏನಾದ್ರು ಇದ್ದರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಏನು ಜಾಸ್ತಿ ವಿಶ್ಲೇಷಣೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವಿಬ್ಬರು ಕೂತ್ಕೊಂಡು ಮಾತಾಡಿ ಅಂತ ವಿಚಾರಗಳನ್ನು ಅವ್ರು ಹೇಳಿರೋದ್ರಿಂದ ಇದು ಭಾಳ ರಾಷ್ಟ್ರಮಟ್ಟದ ವಿಚಾರ ಮತ್ತು ರಾಜ್ಯ ಮಟ್ಟದ ವಿಚಾರ ಇರೋದ್ರಿಂದ ಅವರು ತೀರ್ಮಾನ ಮಾಡೋದ್ರಿಂದ ಅವರಿಬ್ಬರು ಕೂತ್ಕೊಂಡು ಮಾತುಕತೆ ಮಾಡಿ ಅವರೇ ಹೇಳಿರೋದ್ರಿಂದ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಕೆಲವು ವಿಚಾರ ವಿದ್ಯಮಾನ ಬಗ್ಗೆ ನಾವು ಮಾತಾಡಬೇಕು ಅಂತ ಅವ್ರು ಮಾತಾಡ್ತಾರೆ, ಹೈಕಮಾಂಡಿಗೆ ಹೇಳ್ತಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಅಲ್ಲ, ಈಗ ಹೈಕಮಾಂಡ್ ಅವರು ಅಂದರೆ ನಾನು ಹೈಕಮಾಂಡ್ ಅವರು ಯಾವಾಗ ಒಳ್ಳೇದು ಅನಿಸ್ತದೆ ಅವಾಗ ಬಗೆಹರಿಯುತ್ತೆ. ಆಮೇಲೆ ಏನು ಏನು ತೊಂದರೆ ಏನಿಲ್ಲ. ಮಾಧ್ಯಮದಲ್ಲಿ ನೀವು ಸೃಷ್ಟಿ ಮಾಡಿರೋದಂತೂ ನಿಜಾನೇ. ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನೀವೆಲ್ಲೋ ಒಂದು ಲೀಡ್ ತೊಗೊಳ್ತೀರಿ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಮೇಯ್ನ್ ಇದನ್ನು ಹಾಕ್ತೀರಿ. ಇದೆಲ್ಲ ಏನು ಗೊತ್ತಾ, ಒಂಥರ ಸೈಡ್ ಪಲ್ಯ ಇದ್ದಂಗೆ. ನೀವು ಬಿರಿಯಾನಿ ಮಾಡಿ ಕೂರಿಸ್ಕೊಂಡಿದ್ದೀರಿ ಅಷ್ಟೇ. ಇದನ್ನು ನಾವೇ ತಲೆ ಕೆಡಿಸ್ಕೊಂಡಿಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? 100% ಅವರವರ ಅಭಿಮಾನವನ್ನು ಅವರವರ ಲೀಡರ್ಸಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಇದೆ. ಈಗ ಈಗ ಆಯ್ತು ಅಲ್ಲ, BJP-ಯಲ್ಲೆಲ್ಲ ಇದು ಮಾಡಿಲ್ಲ. ಅಲ್ಲ, ಒಂದು ನಿಮಿಷ ನೋಡಿ, ಒಂದು ಗ್ಯಾರಂಟಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೊಂದಲ ಅದು ಪಕ್ಷದ ಮಿತಿಯಲ್ಲಿ ಇದೆ ಅಂತ ಹೇಳಿದ್ರು ಕೂಡ ವರಿಷ್ಠರು ಸರಿ ಮಾಡ್ತಾರೆ. ಆದರೆ ಸರ್ಕಾರ ನಡೆಯತಕ್ಕಂಥ ರೀತಿ ಏನಿದೆ, ಮಾತುಗಳು ನಾವು ಕೊಟ್ಟಿರ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅದರಲ್ಲಿ ಯಾವುದೇ ಥರದ ಸಾಮಾನ್ಯ ಜನರಿಗೆ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಆ ರೀತಿಯಲ್ಲಿ 5 ವರ್ಷವೂ ಕೂಡ ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ.